ನೋಡಿ ಇದು ಶಾಂಪೂ ಗಿಡ. ಇದು ಈ ತರ ಗಿಡ ಬಂದ್ಬಿಟ್ಟು ನೆಕ್ಸ್ಟ್ ಇದ್ರೊಳಗಡೆ ಎಲ್ಲ ತರ ಹೂ ಬರುತ್ತೆ. ಅದು ಪೂರ್ತಿ ರೆಡ್ಡಿಶ್ ಆಗ್ಬೇಕು. ರೆಡ್ ಆದ್ಮೇಲೆ ಆ ಶಾಂಪೂನ ನಾವು ಪ್ರೆಸ್ ಮಾಡಿದ್ರೆ ಅದ್ರದ್ದು ಶಾಂಪೂ ತರ ಬರುತ್ತೆ. ಅದನ್ನ ತಲೆಗೆ ಹಚ್ಕೊಂಡ್ರೆ ಸ್ನಾನ ಮಾಡ್ಬೇಕಾದ್ರೆ ಅದು ಶಾಂಪೂ ತರ ಯೂಸ್ ಮಾಡ್ಬೋದು. ಕೂದಲೆಲ್ಲ ಸ್ಮೂತ್ ಆಗುತ್ತೆ, ನೈಸ್ ಆಗುತ್ತೆ, ಎಲ್ಲ ದಟ್ಟವಾಗಿ ಉಳಿಯುತ್ತೆ. ಗಂಡಸರು ಹಚ್ಕೋಬಹುದು, ಹೆಂಗಸರು ಹಚ್ಕೋಬಹುದು. ಇದು ಒಂದ್ ತಿಂಗಳೊಳಗಡೆ ಹೂ ಬಿಟ್ಟು ಅದೆಲ್ಲ ರೆಡ್ಡಿಶ್ ಆಗಿ ಹೂ ಆದ್ಮೇಲೆ ನಾವ್ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬಾಟ್ಲಿಗೆ ಹಾಕ್ಬಿಟ್ಟು ಸ್ನಾನ ಮಾಡ್ಬೇಕಾದ್ರೆ ಅದ್ ತಲೆಗೆ ಹಾಕೋಗ್ಬಿಟ್ಟು ಸ್ನಾನ ಮಾಡ್ಬೇಕು. ನೋಡಿ ಇದು ಚಕ್ಕೆ ಅಂತ, ಚಕ್ಕೆ ಮಗ್ಗು ಎಲ್ಲ ಬರುತ್ತಲ್ಲ ಎಲೆ, ಅದಿದು. ಇದನ್ನ ಪಲಾವ್ಗೆ ಹಾಕ್ತಾರೆ. ಇದು ಚಕ್ಕೆ ಮಗ್ಗಿದು. ಇದು ಪುಣ್ಯ ಇದೇನು ಅಂದ್ರೆ ಇದು ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಪ್ಯಾಕಪ್ ಮಾಡ್ಕೊಡ್ತಾರಲ್ಲ ಎಲೆ, ಇವೇ ಎಲೆ ಎಲ್ಲ ಎಷ್ಟು 4-5 ಎಲೆಗಳು ಇರ್ತಾವಲ್ವಾ. ನೆಕ್ಸ್ಟ್ ಇದು ಬೇರೆ ಬೇರೆ ದೇಶದಲ್ಲಿ ಈ ಎಲೆಯಲ್ಲಿ ಫೋಟೋ ಹಾಕ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟು ಆ ಫೋಟೋ ಬೆಳಕಿಗೆ ಇರಿದ್ರೆ ಆತರ ಮಾಡ್ಕೊಡ್ತಾರೆ. ಇದು ಮೊಗ್ಗಾಗುತ್ತೆ. ಇದೇನಂದ್ರೆ ಇದು ಇಡೀ ಫುಲ್ ಗಿಡಕ್ಕೆ ವ್ಯಾಲ್ಯೂ ಐತಲ್ವಾ. ಚಕ್ಕೆ ಸಿಗುತ್ತೆ ಅಲ್ವಾ, ಎಲೆಯಿಂದಾನು ಇದಾಗುತ್ತೆ ಮೊಗ್ಗು. ಈಗ ಹಂಗೆ ಇದೆ. ಈಗ ನಿಮ್ಮಲ್ಲಿ ನೀವ್ ಎಷ್ಟು ಜೇನ್ ಪೆಟ್ಟಿಗೆ ಇಟ್ಟಿದ್ದೀರಾ? ನಾವು ಒಂದ 50 ಇಟ್ಟಿದೀವಿ. ಅದ್ರಲ್ಲಿ ಎಲ್ಲ ಹುಳ ಇದೆ. ಈಗ ನಮ್ ತೋಟದಲ್ಲಿ ನಾವ್ ಆ ಬಾಕ್ಸ್ ಇಟ್ಟರು ಎದ್ದೋಗ್ತವೆ, ಬರ್ತವೆ. ನಮ್ ತೋಟದಲ್ಲಿರೋ ಹೂ ಹಣ್ಣು ಅದ್ ಸ್ಮೆಲ್ಗೆಲ್ಲ ಬಂದ್ಬಿಟ್ಟು ನಮ್ ತೋಟದಲ್ಲಿ ಜೇನ್ ಇದ್ದೇ ಇರ್ತವೆ. ಅದು ಇದ್ರೆ ಒಳ್ಳೇದಂತೆ, ತೆಂಗಿನ ಮರ ಎಲ್ಲ ಬಿಡಿ. ಹೌದು, ನಿಮ್ ಗಿಡಗಳು ಸಮೃದ್ಧವಾಗಿ ಬರಕ್ ಏನ ಕಾರಣ ಅಂತಂದ್ರೆ ಜೇನೆ ಕಾರಣ ಅಲ್ವಾ. ಹೌದು. ಈಗ ನೀವು ಸೀಸನ್ ಅಲ್ವಾ, ಈಗ ಹೋದೆಲ್ಲ ನಿಮ್ಗೆ ಜನವರಿಯಿಂದ ಏಪ್ರಿಲ್ ಮೇ ವರೆಗೂ ಜೇನುತುಪ್ಪ ಸಿಕ್ಕಿದ್ಯಲ್ವಾ, ನಿಮ್ಗೆ ಏನ್ ಸಿಗ್ತಾ ಜೇನುತುಪ್ಪ? ನಮಗೆ ಪ್ರತಿ ವರ್ಷ ಸಿಗುತ್ತೆ. ನಾವು ಕಲೆಕ್ಟ್ ಮಾಡ್ಬಿಟ್ಟು ಅದನ್ನೆಲ್ಲ ಮಾರೋಷ್ಟು ಸಿಗುತ್ತೆ ನಮ್ಗೆ. ನಾವು ಅದನ್ನೆಲ್ಲ ಸೇಲ್ ಮಾಡ್ತೀವಿ. ನೀವ್ ಹೆಂಗ್ ಮಾಡ್ತೀರಾ ಅದನ್ನ? ನಾವು ಸಣ್ಣ ಬಾಟ್ಲಿಗೆ ಹಾಕ್ತಿವಿ. ಅದು 200 ರೂಪಾಯಿ. ಒಂದ್ ಅರ್ಧ ಕೆಜಿ, 1/4 ಕೆಜಿಗೆ 200 ರೂಪಾಯಿ, ಅರ್ಧ ಕೆಜಿಗೆ 400 ರೂಪಾಯಿ, 1 ಕೆಜಿಗೆ 800 ರೂಪಾಯಿ ಆ ತರ ಮಾಡ್ತೀವಿ. ಓಕೆ. ಇದು ನೋಡಿ ಇದು ಲೆಮನ್ ಗ್ರಾಸ್ ಅಂತ. ಇದನ್ನು ಟೀಗೆ ಹಾಕ್ಬಹುದು, ಚೆನ್ನಾಗಿರುತ್ತೆ. ಸ್ಮೆಲ್ ನೋಡಿ, ಸಖತ್ ಸ್ಮೆಲ್ ಬರ್ತೈತೆ. ಇದು ಇದನ್ನ ಸೇಮ್ ನಿಂಬೆಹಣ್ಣು ಇರುತ್ತಲ್ಲ ಆ ಸ್ಮೆಲ್ ಬರ್ತೈತೆ. ಇದನ್ನ ಟೀಗೆ ಹಾಕ್ಬಹುದು. ಇದು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಇದು ಸೇಮ್ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಆಲ್ ಸ್ಪೈಸ್ ಎಲ್ಲ ಚೆನ್ನಾಗಿರುತ್ತೆ. ಇದು ಹಸುಗೆ ಹಾಕಿದ್ರೆ ಏನು ತೊಂದರೆ ಆಗುತ್ತೆ? ಇಲ್ಲ, ಹಸು ತಿನ್ನಲ್ಲ. ಹೇಳಿದೆ, ಡೌಟ್ ಇತ್ತು. ಇದು ಸೇಮ್ ನಿಂಬೆಹಣ್ಣು ಸ್ಮೆಲ್ ಹೆಂಗ್ ಬರುತ್ತೋ ಅದೇ ತರ ಬರ್ತೈತೆ. ಇದನ್ನೆಲ್ಲ ಅದೇ ನಾವ್ ನೋಡಿದ್ವಲ್ಲ, ಆಲ್ ಸ್ಪೈಸು ಮತ್ತೆ ಈ ಲೆಮನ್ ಗ್ರಾಸು ಇದೆಲ್ಲ ಹಾಕ್ಬಿಟ್ಟು ಒಂದು ಗ್ರೀನ್ ಟೀ ಮಾಡಿದ್ರೆ ಅಲ್ವಾ, ನಮ್ಗೆ ಏನ್ ಏನಂಗ್ ಆಗಿರ್ತೈತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಯಾಲಕ್ಕಿ ಅಂತ. ಯಾಲಕ್ಕಿ ಕೈ ನೋಡಿದಿರಾ? ಅದು ನೋಡಿ, ಇದು ಬುಡದಲ್ಲಿ ಬಿಡುತ್ತೆ. ಇನ್ನೊಂದು ನೆಲ್ಯಾಣಿ ಗೋಲ್ಡ್ ಅಂತ. ನೆಲ್ಯಾಣಿ ಇದ್ಯಾವ ತಳಿಯಪ್ಪ? SKB 14 ಅಥವಾ ನೆಲ್ಯಾಣಿ ಗ್ರೀನ್ ಗೋಲ್ಡ್? ಇದು SKB 14. ಓಕೆ. ಇದು ನೆಲ್ಯಾಣಿ ಯಾಲಕ್ಕಿಲಿ ಅದು ಯಾಲಕ್ಕಿ ಹಿಂಗೆ ಮೇಲ್ ಬರುತ್ತೆ, ಅದು ಈ ತರ ಕೆಳಗಡೆ ಬರಲ್ಲ. ಇದ್ ನೋಡಿ, ಇಲ್ಲೇ ಕೆಳಗಡೆ ಈ ತರ ಹೂವು ಹೊಡೆದಿದ್ಯಾ, ಇಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಒಂದ್ಸಲು ಕಾಯಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತೋರ್ಸದ್ನಲ್ಲ ಕಾಫಿ ನೋಡಿ, ಇದು ಹಣ್ಣಾಗಿದೆ. ಬಿಡಿಸ್ಕೊಂಬಿಟ್ಟು ನಮ್ ಮನೆ ಮೇಲೆ ಬಿಸ್ಲಿ ಬರುತ್ತೆ, ಅಲ್ಲಿ ಅದ್ರ ಒಣಗಿಸ್ತೀವಿ ಹಾಕಿ. ಆಮೇಲೆ ಚೀಲಕ್ಕೆ ಹಾಕ್ಬಿಟ್ಟು ನಮ್ಮಪ್ಪ ಸಸಿ ತರಕ್ ಯಾವಾಗನ ಪುತ್ತೂರ್ಗೆ ಹೋದಾಗ ಕೋಕೋ ಇದೆ, ಅದ್ರ ಬೀಜನ ತೆಗ್ದಿರ್ತೇವೆ. ಕೋಕೋ ಮತ್ತೆ ಕಾಫಿ ಹಾಕ್ಬಿಟ್ಟು ಕಳಿಸ್ತೀವಿ. ಈಗ ಈ ಸತಿ ನಾವೇ ಪೌಡರ್ ಮಾಡಿಸ್ತಿದೀವಿ. ಬೇರೆ ಕಡೆ ಕಳಿಸ್ತಿದ್ರೆ ಇನ್ಮೇಲೆ ನೀವೇ ಮಾಡ್ಬೇಕು ಅಂತ ಐತೆ ಪ್ಲಾನಿಂಗ್. ಈಗ ಇನ್ನೊಂದ್ ಸ್ವಲ್ಪ ಹಣ್ಣು ಆಗ್ಬೇಕಾ? ಇದು ಹಣ್ಣು ಆಗ್ಬಿಟ್ಟು ಇದಾಗುತ್ತಾ? ಇನ್ನೊಂದ್ ಸ್ವಲ್ಪ ರೆಡ್ ಆಗುತ್ತೆ ಈ ತರ. ಇದು ಪೂರ್ತಿ ರೆಡ್ ಕಲರ್ ಬರುತ್ತೆ. ಅಂದ್ರೆ ನೋಡಿ, ಬೀಜನ ಕೆಳಗಡೆ ಖಾಲಿ ಆಗ್ಬಿಟ್ಟಿತ್ತು, ಅದೆಲ್ಲ ಕಾಫಿ ಎಲ್ಲ ಬರುತ್ತೆ. ಬೀಜ ಕೆಳಗಡೆ ಬಿದ್ಬಿಟ್ಟು ಗಿಡ ನ್ಯಾಚುರಲ್ ಆಗಿ ಬರುತ್ತೆ. ನ್ಯಾಚುರಲ್ ಆಗಿ ಬರುತ್ತೆ. ಅಲ್ಲೆಲ್ಲ ಬಿಟ್ಟಿದೆ. ಏನ್ ಗಿಡ ಇದು? ಇದು ವೆರಿಗೇಟೆಡ್ ಗೋವಾ. ಅಲ್ಲಿ ವೆರಿಗೇಟೆಡ್ ಮೂಸಂಬಿ ತೋರಿಸ್ತೀವಿ. ಇದು ವೆರಿಗೇಟೆಡ್ ಗೋವಾ. ಇದು ಅಷ್ಟೇ. ನೋಡಿ, ಇಲ್ಲಿ ಎಲೆಗಳಲ್ಲಿ ಎಲ್ಲ ಮಾಮೂಲಿ ಗ್ರೀನ್ ಬರುತ್ತೆ. ಇಲ್ಲಿ ಈಚೆಗಡೆ ಎಲ್ಲೋ ಇದೆ, ಒಳಗಡೆ ಗ್ರೀನ್ ಇದೆ. ಈ ತರ ಡಿಫ್ರೆಂಟ್ ಕಲರ್ಸ್. ನೆಕ್ಸ್ಟ್ ಈ ಕಾಯೆಲ್ಲ ನೋಡಿ ಅದೇ ತರ ಬಿಡುತ್ತೆ. ಒಳಗಡೆ ಸ್ವೀಟ್ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ. ಇದು ಒಳಗಡೆ ಹಣ್ಣು. ಇದು ಪೂರ್ತಿ ಹಣ್ಣಾಗೈತೆ ಯಾವಾಗ ಗೊತ್ತಾಗುತ್ತೆ ನಮಗೆ? ಇದು ದಪ್ಪ ಸೈಜ್ ಬರುತ್ತೆ. ಕಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ. ನೋಡಿ, ಇದು ತುಂಬಾ ಒಳ್ಳೆ ಇರುತ್ತೆ.
ನಮ್ಗೆ ಇದೇ ಇಷ್ಟ, ತಿನ್ಬಹುದು ಇದನ್ನು ಹಂಗೇನು, ಹ್ಮ್ ಅಷ್ಟೊಂದೇನು ಹುಳ ಇರಲ್ಲ, ಹ್ಮ್ ಮೀಡಿಯಂ ಆಗಿರುತ್ತೆ. ಹ್ಮ್ ಅವಾಗ್ಲೇ ತೋರಿಸಿದ ವೆರಿಗೇಟೆಡ್ ಮೂಸಂಬಿ, ಇದು ಮಾಮೂಲಿ ಮೂಸಂಬಿ. ಇದು ಹಣ್ಣಾದ್ಮೇಲೆ ಹ್ಮ್ ಹಂಗೆ ಜ್ಯೂಸ್ ಮಾಡ್ಕೊಂಡ್ ಕುಡಿಬಹುದು. ಇದು ಯಾವ ಕಲರ್ ಬರುತ್ತೆ ಅಣ್ಣದಾಗ? ಇದು ಪೂರ್ತಿ ಹಣ್ಣಾದಾಗ ಯೆಲ್ಲೋ ಕಲರ್ ಬರುತ್ತೆ. ಓಕೆ. ನೆಕ್ಸ್ಟ್ ಇದನ್ನ ಪೂರ್ತಿ ಎಣ್ಣೆ ಇರುತ್ತೆ, ಏನು ಯೂಸ್ ಮಾಡಲ್ಲ ಅಂದ್ರೆ ಮಿಡಲ್ ಇಲ್ಲಿ ಕಟ್ ಮಾಡ್ಬಿಟ್ಟು ಉಪ್ಪು ಹಾಕೊಂಡ್ಬಿಟ್ಟು ಅದು ಜ್ಯೂಸ್ ಇರ್ತಲ್ಲ ಅದನ್ನ ಕುಡಿದ್ರೆ ಚೆನ್ನಾಗಿರ್ತದೆ. ಊಜಿ ಹೊಡಿಯುತ್ತೆ ಅಂತಲ್ಲ, ಇದು ಕೂಜಿ ಹೊಡಿಯಲ್ಲ. ಬ್ಯಾಟ್ಸ್ ಇರ್ತವೆ ಕಪ್ಟ ಅಂತ, ಅವೆಲ್ಲ ಬಂದ್ಬಿಟ್ಟು ತಿಂತವೆ. ಸಪೋಟ ಅದಕ್ಕೆಲ್ಲ ಕವರ್ ಕಟ್ಟಲ್ಲ, ಅದಕ್ಕೆ ಬ್ಯಾಟ್ಸ್ ಗಳು ಎಲ್ಲ ಕಾರಣಕ್ಕೋಸ್ಕರ ಇದನ್ನ ಹಾಕಿರೋದು. ಈ ತರ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಸಿಂಪಲ್ ಆಗಿ ಈ ತರ ಕಟ್ಬಿಡೋದು ಅಷ್ಟೇ. ಸಿಂಪಲ್ ಅಷ್ಟೇ. ನೋಡಿ ಇದು ಬಟರ್ ಫ್ರೂಟ್. ಬಟರ್ ಫ್ರೂಟ್ ಅಲ್ಲಿ ಇದು ಆಶ್ ವೆರೈಟಿ. ನೋಡಿ ಬಲ್ಬ್ ತರ ಉದ್ದ ಬರುತ್ತೆ. ಇದು ಸೈಜ್ ಇನ್ನು ಎಷ್ಟು ಬರುತ್ತೆ ಇದು? ಇದು ಸೈಜ್ ಇನ್ನ ದಪ್ಪ ಬರುತ್ತೆ, ಮತ್ತೆ ಬಲ್ಬ್ ತರ ಉದ್ದ ಬರುತ್ತೆ ಇದು. ಓಕೆನಾ? ಉದ್ದ ಬಂದ್ಬಿಟ್ಟು ಬಲ್ಬ್ ತರ ದಪ್ಪ ಬರುತ್ತೆ ಇದು. ನಾವು ಇದನ್ನ ಜ್ಯೂಸ್ ಯೂಸ್ ಮಾಡ್ತೀವಿ. ನಂಗೆ ಈ ಜ್ಯೂಸ್ ಅಂದ್ರೆ ಸಖತ್ ಇಷ್ಟ. ಸೂಪರ್. ಓಕೆ. ಮತ್ತೆ ಹಿಂದೆ ಕಾಫಿ ಇದೆ ಹಂಗೆ? ಕಾಫಿ ಇದೆ. ನಮ್ಮ ಹತ್ರ ಸುಮಾರು ವೆರೈಟಿ ಇದೆ. ಆಶು ಬೇರೆ ಬೇರೆ ತರ ಎಲ್ಲ ವೆರೈಟಿಗಳಿದೆ. ನೋಡಿ ಇದು ಕೋಕೋ ಅಂತ, ಇದ್ರಲ್ಲಿ 3 ತರ 2 ತರ ಬರುತ್ತೆ. ನೋಡಿ ಇದ್ರಲ್ಲಿ ಕಾಯಲ್ಲಿ ರೆಡ್ ಕಲರ್ ಬರುತ್ತೆ. ನೋಡಿ ಕಾಯಲ್ಲೆಲ್ಲ ರೆಡ್ ಕಲರ್ ಬರುತ್ತೆ, ಹಣ್ಣಿಗೆ ಬಂದಾಗ ಆರೆಂಜ್ ಆಗುತ್ತೆ ಇದ್ರಲ್ಲಿ. ಈಗ ಅದನ್ನ ಒಡಾಕ್ತೀರಾ ಅಂತಾರೆ. ಒಡಾಕ್ದಾಗ ಯಾವ ತರ ಇರುತ್ತೆ ಒಳಗಡೆ ಗೊತ್ತಾ? ಇದನ್ನ ಒಡಾಕ್ದಾಗ ವೈಟ್ ಕಲರ್ ಬರುತ್ತೆ, ಸೀತಾಫಲ ತರ ಬರುತ್ತೆ. ಆ ಪಲ್ಪ್ಸ್ ನ ತಿನ್ಬಿಟ್ಟು ಬೀಜ ಹೋಗಿಬಹುದು. ನೆಕ್ಸ್ಟ್ ಆ ಬೀಜದಲ್ಲಿ ನಾವ್ ಬೀಜ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಬಿಟ್ಟು ಒಣಗಾಕ್ಬಿಟ್ಟು ಅದನ್ನೆಲ್ಲ ಒಣಗಿಸ್ಬಿಟ್ಟು ಆದ್ಮೇಲೆ ನಾವು ಫ್ಯಾಕ್ಟ್ರಿಗೆ ಹಾಕ್ತಿವಿ. ಬೇಕಾದ್ರೆ ಹಂಗೇನು ಹುರ್ದ್ಬಿಟ್ಟು ಮಾಡ್ಕೋಬಹುದು. ಚಾಕ್ಲೇಟ್ ಮಾಡೋದಕ್ಕೆ. ನೋಡಿ ಇದು ಕೊಕ್ಕೋನೆ. ಇದ್ರಲ್ಲಿ ಕಾಯಲ್ಲಿ ಪೀಚ್ ಅಲ್ಲಿ ಎಲ್ಲ ಗ್ರೀನ್ ಕಲರ್ ಬರುತ್ತೆ, ಹಣ್ಣಿಗೆ ಬಂದಾಗ ಈ ತರ ಎಲ್ಲೋ ಇಷ್ಟ ಆಗುತ್ತೆ. ನೋಡಿ ಇದನ್ನ ಕಟ್ ಮಾಡ್ತಾ ಇರ್ತೀವಿ ನಾವು. ಹಣ್ಣಾದಾಗೆಲ್ಲ ಇದನ್ನ ಹಂಗೆ ಕೀಳಂಗಿಲ್ಲ, ಕತ್ರಿಲಿ ಕಟ್ಟರಲ್ಲಿ ಕಟ್ ಮಾಡ್ಬೇಕು. ನೆಕ್ಸ್ಟ್ ಇದ್ರದ್ದು ಎಲೆ ಎಲ್ಲ ಕೆಳಗಡೆ ಬಿದ್ಬಿಟ್ಟು ಒಣಗ್ಬಿಟ್ಟು ಪ್ರೋಸೆಸ್ ಆಗಿ ಅಲ್ಲೇ ಗೊಬ್ಬರ ಆಗುತ್ತೆ. ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಪ್ಯಾಕೆಟಿಗೆ ಹಾಕ್ತಿವಲ್ಲ, ಅವಾಗ ಪ್ಯಾಕೆಟಿಗೆ ಹಾಕ್ದಲ್ಲೇ ಇದನ್ನ ಓಪನ್ ಮಾಡ್ಬೇಕು. ಹಂಗಲ್ಲ, ಹಿಂಗೆ ಇಲ್ಲೇ ದಾರ ಕಟ್ ಮಾಡ್ಕೊಂಡು ಹೋದ್ರೆ ಫುಲ್ ಎಲ್ಲ ಉದ್ರೋಗುತ್ತೆ. ಅದ್ರಿಂದಾಗಿ ಇಲ್ಲಿ ಕಡ್ಡಿ ಇದೆ ನೋಡಿ, ಕಡ್ಡಿ ಸಮೇತ ಹಿಂಗ್ ಕಟ್ ಮಾಡ್ಕೊಂಡು ಹೋಗ್ತಿವಿ. ನೋಡಿ ಇಲ್ಲೆಲ್ಲ ಕಡ್ಡಿ ಇದೆ, ಇಷ್ಟು ಕಡ್ಡಿ ಸಮೇತ ಕಟ್ ಮಾಡ್ಕೊಂಡು ಹೋಗ್ತಿವಿ. ಕವರಿಗೆ ಹಾಕ್ತಿವಿ, ಕೆಂಪು ಮಣ್ಣಿದೆ, ಗೊಬ್ಬರ ಎಲ್ಲ ಹಾಕ್ತಿವಿ, ಬರುತ್ತೆ. ಆಮೇಲೆ ಸಸಿ ಮಾಡ್ಬಿಟ್ಟು ಕೊಡ್ತೀರಾ? ನೋಡಿ ಇಲ್ಲೆಲ್ಲ ಬೇರೆ ಬಂದಿದೆ ಅಲ್ಲಿ. ನೋಡಿ ಇಲ್ಲಿ ಕೆಲವೊಂದ್ರಲ್ಲಿ ಓಪನ್ ಆಗಿದೆ, ವೈಟ್ ಕಲರ್ 2 ಬೇರೆ. ನೋಡಿ ಇದು ವಿಯೆಟ್ನಾಂ ಹಸು ಅಂತ ಸಣ್ಣ ಗಿಡದಲ್ಲೇ ಬಿಟ್ಟಿದೆ. ಇದು ಗ್ರಾಫ್ಟೆಡ್ 1 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ ಹಣ್ಣು. ಫುಲ್ ಟೇಸ್ಟ್ ಇದು ಹಣ್ಣು ಮಾತ್ರ. ಇನ್ನು ದಪ್ಪ ಆಗುತ್ತಾ ಅಷ್ಟೇನಾ? ಇದಷ್ಟೇ ಸಣ್ಣ ಗಿಡದಲ್ಲಿಂದ ಅಷ್ಟೇ. ನೋಡಿ 3 ಬಿಟ್ಟಿದೆ, ಜಾಸ್ತಿ ಹೈಟ್ ಹೋಗಲ್ಲ ಇಷ್ಟೇ. 3 ಬಿಟ್ಟಿದೆ, ಬರೀ ಇಲ್ಲೇ ಒಂದು ಬಿಟ್ಟಿದೆ. ಇವಾಗ ನೀನ್ ಸಿದ್ದೋಲ್ಸು ನಿಮ್ಮ ಅಪ್ಪ ಅವ್ರು ಇಟ್ಟಾದ್ಮೇಲೆ ಇದನ್ನ ತಿಂದಿದ್ದೀರಾ? ತಿಂದಾಗ ಏನ್ ಅನಿಸ್ತದೆ? ಫುಲ್ ಟೇಸ್ಟ್ ಜಾಸ್ತಿ, ಟೇಸ್ಟ್ ಫುಲ್. ಈ ಸಸಿಗಳು ನಿಮ್ಮ ಹತ್ರ ಸಿಗ್ತವೆ? ಇದು ಬ್ಲಾಕ್ ಕಬ್ ಅಂತ, ಇದ್ರಲ್ಲಿ 4 ತರ ಇದೆ. ರೈನ್ಬೋ ಕಬ್ಬು ಅಂತ, ಅದ್ರಲ್ಲಿ ಇನ್ನ 1 ತರ ಇದೆ. ಇದು ಬ್ಲಾಕ್ ಕಬ್ ಅಂತ. ನೋಡಿ ಇಷ್ಟಿಷ್ಟೇ ಬಿಡುತ್ತೆ. ಮಾಮೂಲಿ ಕಬ್ಬು ಇದು. ಮಾಮೂಲಿ ಕಬ್ಬು ನೋಡ್ರಿ, ಮಾಮೂಲಿ ಕಬ್ಬು 2 ಗಿಡ. ಮತ್ತೆ ಬ್ಲಾಕ್ ಕಬ್ಬು ಅಷ್ಟೇ ಅದಕ್ಕಿರೋದು. ನೋಡ್ರಿ ಅವೆರಡು 1 ಗಿಡ, ಮತ್ತೆ ಬ್ಲಾಕ್ ಕಬ್ಬು ಇಲ್ಲಿಂದ ನೋಡ್ರಿ. ಇದು ಸಣ್ಣಾಗ ಎಷ್ಟಿಷ್ಟ ಬರುತ್ತೆ. ರೈನ್ಬೋ ಕಬ್ಬು ಪೂರ್ತಿ ಕಲರ್, ತುಂಬಾ ಸ್ವೀಟ್ ಇರುತ್ತೆ ಇದು. ವಿಶೇಷವಾಗೈತೆ. ಇಲ್ಲಿಗೆ ಇಷ್ಟಿಷ್ಟು ಕಟ್ ಮಾಡ್ತೀವಿ. ಸೇಮ್ ರೈನ್ಬೋ ಕಲರ್ ತರನೇ ಎಲ್ಲಾ ಬಣ್ಣನು ಕಾಣುತ್ತಿದ್ರು. ನೋಡಿ ಬೇಕಾದ್ರೆ ನೀರ್ ಐತೆ ಅಂಕಲ್, ಕೈ ಮಾಡ್ಕೊಂಡ್ರು ಪರವಾಗಿಲ್ಲ. ಇಲ್ಲೇ ಡ್ರಮ್ಮಲ್ಲಿ ಐತೆ ಅಲ್ಲಿ. ತಾಳ್ರಿ ಸ್ನೇಹಿತರೆ, ಇದನ್ನ ಇಕ್ಬಿಟ್ರೆ ರೈನ್ಬೋ ಕಬ್ಬು ಈ ತರ ಬರುತ್ತೆ. ನೋಡಿ ಆಗ ಗಿಡ ಹೊಡಿತಾ ಇದೆ.
ಡ್ರಮ್ ಅಲ್ಲಿ ವಾಶ್. ಇದೇನು ಇದು ಕಪ್ಪು ಕಪ್ಪು ಇದೆಯಲ್ಲ, ಇದೇನು ಗೊಬ್ಬರನ ಇದು? ಅದು ಅಂಕಲ್ ಭತ್ತದ ಗೊಬ್ಬರ, ಭತ್ತದ ವೇಸ್ಟ್ ತೆಗಿತಾರಲ್ಲ ಅದ್ರದ್ದು ಪೌಡರ್. ಇದನ್ನ ಹಾಕಿದ್ರೆ ಗಿಡ ಚೆನ್ನಾಗ್ ಬರುತ್ತೆ ಅಂತೆ. ಭತ್ತದ ಪೌಡರ್ ಇದು. ಹಾ, ಭತ್ತದ ಒಳಗಡೆ ಈಚೆ ಇರುತ್ತಲ್ಲ ಆ ರೈಸ್ ಅಂದ್ರೆ ಇದು ಬರ್ನ್ ಆಗಿರುತ್ತಲ್ಲ, ಹಾ. ಬರ್ನ್ ಆಗಿರೋದು ಇದು. ಲಾಂಗ್ ಆನ್ ಅಂತ ಫುಲ್ ಕಾಸ್ಟ್ಲಿ. ಏನು ಕಾಸ್ಟ್ಲಿ? ಲಾಂಗ್ ಆನ್ ಅಂತ ಇದು ಗಿಡ ಕಾಸ್ಟ್ಲಿ ಅಂತ. ಬರೀ ಹಣ್ಣಿದೆ, ಅಲ್ಲಿ ಕೊಡ್ತೀನಿ. ಓಕೆ. ಹಣ್ಣು ಅಂತ ಹಾ 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 ಹಾ. ಇದು ಬಳ್ಳಿ ತರ ಫುಲ್ ಹೋಗುತ್ತೆ, ಹಾ. ಇಷ್ಟಿಷ್ಟು ದಪ್ಪ ಹಣ್ಣು ಬಿಡುತ್ತೆ, ಹಣ್ಣು ಬಿಟ್ಟು ಬಿಡುತ್ತೆ. ಹಾ. ಬರ್ರಿ ಲಾಂಗ್ ಹಣ್ಣು ಕೊಡ್ತೀವಿ. ಅವಾಗ ಈ ಹಣ್ಣಿಗೆ ನಾವು ಸಕ್ಕರೆ ಹಾಕೊಂಡು ಕಾಯಿ ತುರಿ ನೋಡ್ರಿ, ತಿನ್ಬಹುದು, ಚೆನ್ನಾಗಿರುತ್ತೆ. ಇಲ್ಲಿ ಬಿಡು ನೋಡಿ. ನೋಡಿ ಇದು ಡೈಮಂಡ್ ರಿವರ್ ಅಂತ ಲಾಂಗ್ ಆನ್. ಇದು ತುಂಬಾ ಸ್ವೀಟ್ ಇರುತ್ತೆ. ಇದು ಎಲ್ಲ ಕಾಸ್ಟ್ಲಿನೇ, ಚೆನ್ನಾಗಿರುತ್ತೆ ಈ ಹಣ್ಣು. ನೋಡಿ ಇದು ಇನ್ನ ಹಣ್ಣಾಗ್ಬೇಕು. ಯಾವ್ದು ಹಣ್ಣಾಗೈತೆ? ಯಾವ್ದು ಹಣ್ಣಾಗಿರ್ಬೋದು? ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮೂತ್ ಇರುತ್ತೆ. ನೋಡಿ ಇದು ಹಣ್ಣಾಗಿದೆ. ಪಾಪು ನಾರ್ಮಲ್ ಹಂಗೆ ಈ ತರ ಓಪನ್ ಮಾಡ್ಬೋದು. ಒಳ ಹೆಂಗಿರುತ್ತೆ ಇದನ್ನ ತಿನ್ಬಿಟ್ಟು ಬೀಜ ಇರುತ್ತೆ ಇದರಲ್ಲಿ. ಇದು ತುಂಬಾ ಸ್ವೀಟ್ ಇರುತ್ತೆ. ಅದೆಲ್ಲ ಕಾಸ್ಟ್ಲಿ. ಬೀಜ ಇರುತ್ತೆ, ಬೀಜ ಈ ತೈವಾನ್ ಪಿಂಕ್ ಅಂತ ಸಿಬೆ ಫುಲ್ ಹಣ್ಣು, ಫುಲ್ ಟೇಸ್ಟ್ ಇರುತ್ತೆ. ಎಲ್ಲಾ ಪಿಂಕ್ ಫುಲ್. ಇದನ್ನ ಸಣ್ಣದಿದ್ದಾಗಲೂ ತಿನ್ಬೋದು, ತುಂಬಾ ಸ್ವೀಟ್ ಇರುತ್ತೆ. ಇದ್ರಲ್ಲಿ ಏನಿಲ್ಲ ನೋಡಿ, ಇದೆ ನೋಡಿ, ಇಷ್ಟ ದಪ್ಪ ಇದ್ದಾಗ್ಲೂ ತಿನ್ಬೋದು, ತುಂಬಾ ಸ್ವೀಟ್ ಇರುತ್ತೆ. ಇದೇನ್ ಕಾಯಿ ಗಟ್ಟಿ ಇರಲ್ಲ, ಇದು ಸ್ಮೂತ್ ಇರಲ್ಲ. ಇದು ಊಜಿ ನಾವು ಕಟ್ಟರಲ್ಲ, ಇದು ಸಣ್ಣ ಗಿಡದಲ್ಲಿ ಊಜಿ ಹೊಡೆದಿರುತ್ತೆ. ಈ ಒಳಗಡೆ ಯಾವ ಕಲರ್ ಇರುತ್ತೆ ಇದು? ಇದು ಪಿಂಕ್ ಕಲರ್ ಇರುತ್ತೆ. ನೋಡೋಣ ಹೇಳಕ ನೆಕ್ಸ್ಟ್. ಇದು ಯಾವ ಕಲರ್ ಇರುತ್ತಪ್ಪ? ಪಿಂಕ್ ಕಲರ್. ನೋಡಿ ಸ್ನೇಹಿತರೆ, ಈ ಕಲರ್ ಇದೆ. ಅಲ್ಲಿ ತೋರ್ಸದ್ನಲ್ಲ ಆ ತರನೇ ವೆರೈಟಿ. ಇದು ಬೇರೆ ತರ ನಗರ ಇದ್ರ ತರ, ಅಲ್ಲೇ ಅದೇ ತರ ಇದು ಉದ್ದು ಆಲೆ. ನೋಡಿ ಇದ್ರಲ್ಲೂ ಡಬಲ್ ಸೈಡ್ ಬಂದಿದೆ, ಮುಂದೆಯಿಂದ ಎರಡ್ ಕಡೆನ ಬರುತ್ತೆ. ಇಲ್ಲ ಸಿಂಗಲ್ ಆಗಲ್ಲ, ಹಿಂಗೆ ಇರುತ್ತೆ. ಓಪನ್ ಮಾಡಿದ್ರೆ ಸಿಂಗಲ್ ಬರುತ್ತೆ, ಜೋಡಿನೇ ಇರುತ್ತೆ. ಇದ್ ಮಾಮೂಲಿ ನಮ್ ಬಾಳೆ, ಪುಟ್ಟ ಬಾಳೆ ಅಂತ ನೋಡಿ, ಅದೇ ಸಣ್ಣ ಸೈಜ್ ಅಲ್ಲಿ ಇದೆ ಬಾಳೆಗೊನೆ. ನೋಡಿ ನೋಡಿ ಇದು ಅರಜಾಬಾಯಿ ಅಂತ. ಈ ಹಣ್ಣು ತುಂಬಾ ಸ್ಮೂತ್ ಇರುತ್ತೆ, ಮುಟ್ಟಿರೆ ಬೀಳುತ್ತೆ. ಯೆಲ್ಲೋ ಕಲರ್, ಮುಟ್ಟಕಂತೂ ತುಂಬಾ ಸಾಫ್ಟ್ ಇರುತ್ತೆ. ಈ ಹಣ್ಣು ಟೇಸ್ಟ್ ಹುಳಿ ಇರುತ್ತೆ. ಇದನ್ನ ಜ್ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ತುಂಬಾ ಸ್ಮೂತ್ ಇದೆ. ನೋಡಿ ಇನ್ನ ಇದು ಬಿಟ್ಟಿದೆ ಕಾಯಿ. ನೋಡಿ ಇದು ಬ್ಲಾಕ್ ಬೆರಿ ಅಂತ. ಈ ಗಿಡದಲ್ಲಿ ಬಳ್ಳಿ ಆಗುತ್ತಿದ್ದು, ತುಂಬಾ ಮುಳ್ಳಿರ್ತವೆ ಇದ್ರಲ್ಲಿ. ಇದು ಇನ್ನ ಬ್ಲಾಕ್ ಆಗ್ಬೇಕು, ತುಂಬಾ ಕಾಯಿ ಬಿಟ್ಟಿದೆ, ಹುಳಿ ಇರುತ್ತೆ. ಇದು ಹಂಗೆ ತಿನ್ಬೋದಾ? ಹಂಗೆ ಹುಳಿ ಇರುತ್ತೆ ಜಾಸ್ತಿ. ಇದು ಜ್ಯೂಸ್ ಮಾಡ್ಬೋದು, ಜಾಸ್ತಿ ಕಾಯ್ಬೇಕಿದು. ತಿನ್ನೋ ಅಷ್ಟು ಸಿಗುತ್ತೆ. ಇದ್ರಲ್ಲಿ ಪೂರ್ತಿ ಮುಳ್ಳಿ, ಜಾಸ್ತಿ ಮುಳ್ಳಿಗಿಡ. ಇದು ಬಳ್ಳಿ ತರ ಎಲ್ಲ ಹೋಗಿದೆ, ಅಳ್ಕೊಂಡಿದೆ. ನೋಡಿ ಇದು ಹೂವ ಮೊಗ್ಗಾಗಿದೆ, ಇದು ಹಳ್ದಾಗ ಈ ತರ. ನೆಕ್ಸ್ಟ್ ಇದು ಪೀಚ್ ಆಗಿದೆ, ಪೀಚ್ ಆಗಿ ಸೈಜ್ ಬಂದಿದೆ. ನೋಡಿ ಇಲ್ಲೆಲ್ಲ ಬಿಟ್ಟಿದೆ. ನೋಡಿ ಈ ತರ ಬ್ಲಾಕ್ ಕಲರ್ ಆಗುತ್ತೆ. ಈಗ ಸಂಪೂರ್ಣವಾಗಿ ಹಣ್ಣಾಗಿದೆ ಅದು. ನೋಡಿ ಇದು ಪೆಪ್ಪರ್ ಮೆಂಟ್ ಗಿಡ. ಇದು ಸಣ್ಣ ಗಿಡದಲ್ಲಿ ನಾವ್ ಹಾಕಿರೆ, ಬನ್ನಿ ನೋಡಿ ಇಲ್ಲಿ. ಇದು ಹಾಕಿರೆ ಫಸ್ಟ್ ಹಾಕಿದಾಗ ಸ್ವಲ್ಪ ಹೈಟ್ ಆದಾಗ ದಾರ ಕಟ್ಕೊಂಡ್ ಬರ್ತೀವಿ ಈ ತರ. ನೆಕ್ಸ್ಟ್ ಇದ್ರಲ್ಲಿ ಈ ತರ ಬೇರ್ ತರ ಬರುತ್ತೆ. ಈಗ ಇದೇನಾಗುತ್ತೆ ಅಂದ್ರೆ ಮರಕ್ಕೆ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ನಾವು ಕಿತ್ರು ಬರಲ್ಲ, ಬೇರ್ ಕಿತ್ಕೊಳ್ಳುತ್ತೆ ಅಷ್ಟೇ. ಇದು ಅಟ್ಯಾಚ್ ಆಗಿರುತ್ತೆ ಪೂರ್ತಿ. ತುಂಬಾ ಫೋರ್ಸ್ ಬಿಟ್ಬಿಟ್ಟು ಕೀಳ್ಬೇಕಂದ್ರೆ ಅದು ಅಟ್ಯಾಚ್ ಆಗಿದೆ. ಇದೆಲ್ಲ ಬೇರು. ಇದು ಕೆಳಗಡೆ ಬೀಳ್ದಂಗೆ ಇದೆಲ್ಲ ಹಿಂಗೆ ಕಚ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗುತ್ತಾ ಇರುತ್ತೆ. ಇಲ್ಲೇ ಕೆಳಗಡೆಯಿಂದ ಎಲ್ಲ ಕಾಯಿ ಬಿಡ್ತಿರುತ್ತೆ. ಓಕೆ, ಈಗ ಪುಣ್ಯ ಏನು ಅಂತಂದ್ರೆ ನಾವು ಈಗ ನಿಮ್ಮ 8 ಎಕರೆಯಲ್ಲಿ ಒಂದು ಅರ್ಧ ಮುಗಿಸಿದೀವಿ ಅನ್ಸುತ್ತೆ ಅಷ್ಟೇ. ಓಕೆ, ಈಗ ನಾವೆಲ್ಲ ಗಿಡ ನೋಡ್ಕೊಂಡ್ ಬಂದ್ವಲ್ಲ, ಈ ಗಿಡ ಎಲ್ಲ ನಮ್ಗೆ ಹೆಂಗ್ ಸಿಗುತ್ತೆ?
ನಾವು ಇಲ್ಲೇ ನರ್ಸರಿ ಮಾಡಿದೀವಿ ನೋಡಿ. ಸ್ನೇಹಿತರೆ ಈಗ ನೀವ್ ಏನ್ ನೋಡ್ತಿದ್ರೆ ಇದಿಷ್ಟು ಕೂಡ ನರ್ಸರಿ. ಈ ಕಡೆ ಆ ಕಡೆ ಎಲ್ಲ ಪೂರ್ತಿ ನರ್ಸರಿ ಇದೆ. ಹ್ಮ್. ಇದ್ರಲ್ಲಿ ಎಲ್ಲಾ ತರ ಫ್ರೂಟ್ಸ್ ಗಿಡ ಎಲ್ಲ ಇದೆ. ನಿಮ್ಗೆ ಯಾವ ತರ ಫ್ರೂಟ್ಸ್ ಬೇಕೋ ಅದೆಲ್ಲ ಇದೆ. ಮಿರಾಕಲ್ ಫ್ರೂಟ್, ಲಾಂಗಾನು, ಎಗ್ ಫ್ರೂಟ್, ಅಬಿಯೋ, ತುಂಬಾ ಜಾತಿ ಫ್ರೂಟ್ಸ್ ಇದೆ. ಎಷ್ಟು ತರ ಈಗ ನರ್ಸರಿ ಒಳಗೆ ಗಿಡ ಸಿಗ್ತಾವೆ ಈಗ ಹಣ್ಣಿನ ಗಿಡಗಳು? ಇವಾಗ ಒಂದ್ 100 ಜಾತಿ ಸಿಗ್ಬೋದು. 100. ಹ್ಮ್. ನಮ್ ತೋಟದಲ್ಲಿ 100 200ಕ್ಕಿಂತ ಜಾಸ್ತಿ ಮಾಡಿದೀವಿ. ಹ್ಮ್. ಈಗ ನಾವು ನರ್ಸರಿಲಿ ಸೇಲಿಂಗಿಗೆ ಹಾಕಿರೋದು ಅಷ್ಟು. ಯಾಕಂದ್ರೆ ಕೆಲವೊಬ್ರು ಹೆಂಗ್ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಗೊತ್ತಿರಲ್ಲ. ಆದ್ರೂ ನಾವ್ ಹಾಕಿದೀವಿ. ನೆಕ್ಸ್ಟ್ ಎಲ್ಲಾ ತರ ಇದೆ. ಓಕೆ. ಈಗ ನಿಮ್ ನರ್ಸರಿ ಇದೆಯಲ್ಲ, ನಿಮ್ ನರ್ಸರಿ ನೇಮ್ ಹೆಸರು? ಚೆನ್ನಕೇಶವ ಫಾರ್ಮ್ ನರ್ಸರಿ. ಓಕೆ. ಈ ಗಿಡ ಬೇಕಾದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ನಾವು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಿರ್ತೀವಿ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಿರ್ತೀವಿ. ಈಗ ನಿಮ್ ಈ ಜಾವಕ್ಕೆ ಯಾರನ್ನ ವಿಸಿಟರ್ಸ್ ಗಿಡಗಳು ಬೇಕು ಅಂತಂದ್ರೆ ಇಲ್ಲಿಗೆ ಹೆಂಗ್ ಬರ್ಬೇಕು? ನಮ್ದು ಲೊಕೇಶನ್ ಇದೆ. ಓಕೆ. ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿದ್ರೆ ಬರುತ್ತೆ ಇಲ್ಲಿಗೆ. ಏನಂತ ಹೊಡಿಬೇಕು? ಚೆನ್ನಕೇಶವ ಫಾರ್ಮ್ ನರ್ಸರಿ ಅಂತಾನೆ ಹಾಕ್ಬೇಕು. ಇಲ್ಲಿಗೆ ಗೂಗಲ್ ಬರುತ್ತೆ. ಓಕೆ. ನೀವಿರೋ ಊರು ಯಾವುದು? ನಮ್ದು ಮಶನಾಪುರ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು. ಈ ಅಡ್ರೆಸ್ ನೀವು ಬಂದ್ರೆ ಏನು ಅಂತ ಅಂದ್ರೆ ಆರಾಮಾಗಿ ನಿಮ್ ಗಿಡಗಳು ಒಂದ್ 100 ತರ ಗಿಡಗಳು, ನಿಮ್ಗೆ ಹಣ್ಣಿನ ಗಿಡಗಳು ಸಿಗುತ್ತೆ. ಓಕೆ. ಈಗ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದಾ ನಮ್ಗೆ? ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ಸ್ನೇಹಿತರೆ ಏನು ಅಂತಂದ್ರೆ ನೀವು ಯಾರಂಗ್ ಗಿಡಗಳು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬಂದು ಗಿಡ ತಗೊಂಡು ಹೋಗ್ಬೋದು. ಹಂಗೆ ತೋಟನ ಬೇಕಾದ್ರೆ ನೋಡ್ಬೋದಲ್ವಾ? ನಿನ್ ನಂಬರ್ ಶೇರ್ ಮಾಡ್ಬೋದು ನಿಮ್ಮ ಅಪ್ಪ ಅಜ್ಜಿ ಅವ್ರದ್ದು. 999972077357 ನಮ್ಮ ಅಪ್ಪ ಅವ್ರದ್ದು. ನಮ್ಮ ತಾತ ಅವ್ರದ್ದು 9637271136. ನಮ್ಮ ತಂದೆಯವ್ರ ಹೆಸರು ಚೆನ್ನಕೇಶವ ಸ್ವಾಮಿ, ನಮ್ಮ ತಾತ ಅವ್ರ ಹೆಸರು ಮೃತ್ಯುಂಜಯ. ನಿಮ್ಗೆ ಹೆಂಗ ಅನಿಸ್ತು? ಚೆನ್ನಾಗ್ ಅನಿಸ್ತಾ? ನಿಂಗೆ ಪುಣ್ಯ? ನಮ್ಗೂ ಚೆನ್ನಾಗ್ ಅನಿಸ್ತಾ? ಓಕೆ. ನೀವ್ ಈ ತರ ಬಂದು ವಿಡಿಯೋ ಎಲ್ಲ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸ್ನೇಹಿತರೆ ಇವರಿಬ್ರು ಕೂಡ ಹಣ್ಣಿನ ಗಿಡಗಳ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ. ಇವರು ಫ್ಯೂಚರ್ ಏನು ಅಂತಂದ್ರೆ ಈಗಲೇ ಎಷ್ಟು ಮಾಹಿತಿ ಕೊಡ್ತಾರೆ ಅಂದ್ರೆ ಇನ್ನೂ ಕೂಡ ಮುಂದೆ ಹೋಗ್ತಾ ಇನ್ನೂ ಕೂಡ ಡೀಪ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಇನ್ನೂ ಎನಾನ್ಸು ಬೇರೆ ತರ ಆಗುತ್ತೆ ಇದು ಅಂತ ಗ್ಯಾರಂಟಿ ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ನಿಜವಾಗ್ಲೂ ಕೂಡ ನಿಮ್ಮಿಬ್ರು ನೋಡಕ್ ನಂಗೆ ತುಂಬಾ ಖುಷಿ ಆಗಿದೆ. ನಿಮ್ಮ ಏಜಿಗೆ ನಮ್ಗೆ ಅಷ್ಟೊಂದೆಲ್ಲ ಸಿಕ್ಕಿಲ್ಲ, ಬಟ್ ಆದ್ರೆ ನಿಮ್ಮನ್ನೆಲ್ಲ ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನೀನ್ ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. 6th. 5, 6ನೇ ಕ್ಲಾಸಿಗೆ ನೋಡಪ್ಪ ಇವರಿಗೆ ಎಂತ ಜ್ಞಾನ ಇದೆ ಪ್ರಕೃತಿ ಬಗ್ಗೆ ಅಂತ ಹೇಳಿ. ನಿಮ್ಗೆ ಇದೆಲ್ಲ ಜ್ಞಾನ ಬರಕ್ಕೆ ನಿಮ್ಗೆ ಹೆಂಗೆ ಕಾರಣ ಆಯ್ತು ಅಂತ? ನಾವೇನಿಲ್ಲ, ಬೇರೆಯವ್ರಿಗೆ ತೋರ್ಸ್ಬೇಕಾದ್ರೆ ನಾವ್ ಅವ್ರ ಜೊತೆ ಹೋಗ್ತಿದ್ವಿ. ಅದ್ರಿಂದ ನಮಗೆ ಮೈಂಡ್ ಕಾನ್ಸೆಪ್ಟ್ ಅದ್ರ ಮೇಲೆ ಹೋಗ್ಬಿಟ್ಟು ಎಲ್ಲ ತಿಳಿತಾ ಹೋಗ್ತದಾಗದೆ. ಅವ್ರೇನ್ ಹೇಳ್ಕೊಟ್ಟಿಲ್ಲ, ಅದ್ ನೋಡಿ ಅದ್ ಯಾವ ತರ ಇರುತ್ತೆ ಅದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ರಜು ಟೈಮಲ್ಲಿ ನೀವೆಲ್ಲ ಏನ್ ಮಾಡ್ತೀರಾ? ನಾವ್ ಇಲ್ಲೇ ನರ್ಸರಿ ಹತ್ರ ಇರ್ತೀವಿ. ನರ್ಸರಿ ನೋಡ್ಕೊಳ್ಳೋದು ಆ ತರ ಎಲ್ಲ ಮಾಡ್ತಿರ್ತೀವಿ. ಯಾರನ್ನ ಬಂದ್ರೆ ತೋಟ ತೋರ್ಸೋದು, ಗಿಡ ಕೊಡೋದು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು, ಆ ತರ ಮಾಡ್ತಿರ್ತೀವಿ. ನಿಮ್ಮಿಬ್ರು ಕೂಡ ಒಳ್ಳೇದಾಗ್ಲಿ. ನಿಮ್ಮಿಬ್ರು ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಗೆ ಒಳ್ಳೆ ವಿಡಿಯೋ ಕೊಟ್ಟಿದ್ದೀರಾ. ನಮ್ಮ ಕಿರಿಯ ರೈತರಿಗೆ ಇಬ್ರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸ್ನೇಹಿತರೆ, ನೀನ್ ನೋಡೋದಲ್ಲ ನಮ್ಮ ಫಾರ್ ದ ಫಸ್ಟ್ ಟೈಮ್ ಕಿರಿಯರ್ನ ರೈತರನ್ನ ಸಂದರ್ಶನ ಮಾಡಿದ್ದು ನಂಗಂತೂ ಅಪಾರವಾದಂತ ಖುಷಿಯಾಗಿದೆ. ಸ್ನೇಹಿತರೆ, ಇದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಹೆಚ್ಚಿನದಾಗಿ ಶೇರ್ ಮಾಡಿ, ಮತ್ತೆ ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.